ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ನೌಶಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೇ ದಿನಗಳು ಉಳಿದಿರುವಂಥದ್ದು. ಇನ್ನೂ ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಸಂಖ್ಯೆಗಳಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಸಿಗುವಂಥ ಲಾಭಗಳು ಏನಿರ್ಬೋದು, ನೇರವಾಗಿ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕುಬೇರನ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ಕೂಡ ನೀವು ತಿಳ್ಕೊಳ್ಬಹುದು. ಅದರ ಜೊತೆಯಲ್ಲಿ ನಿಮ್ಮ ಆಸೆಗಳು, ಕನಸುಗಳು ಏನೆಲ್ಲ ಹೊತ್ತು ಬಂದಿರ್ತೀರಾ ಅವೆಲ್ಲದಕ್ಕೂ ಕೂಡ ನಿಮಗೆ ಸರಳವಾಗಿರುವಂಥ ಪರಿಹಾರಗಳನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ಸಮಸ್ಯೆಗಳು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂಥ ತೊಂದರೆಗಳು, ಕೆಲವು ಹೇಳ್ಕೊಳಕ್ಕಾಗಲ್ಲ, ಕೆಲವು ಹೇಳ್ಕೊಂಡ್ರು ಪರಿಹಾರ ಅನ್ನೋಂಥದ್ದು ಸಿಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಇವೆಲ್ಲವನ್ನು ಕೂಡ ನೋಡಿ ಒಂದು ಹಂತಕ್ಕೆ ತಲುಪಿರ್ತಾರೆ. ಯಾವುದಾದ್ರೂ ಒಂದು ವಿಷ ಕುಡಿದು ನಾವು ಸೂಸೈಡ್ ಮಾಡ್ಕೊಂಡ್ಬಿಡೋಣ ಅಂತ ಈ ಹಂತಕ್ಕೆ ಹೋಗಿರ್ತಾರೆ. ಸಾಕಷ್ಟು ಜನ ನಮ್ಮ ಹತ್ರ ಶೇರ್ ಮಾಡಿರುವಂಥ ವಿಚಾರನ ಹೇಳ್ತಾ ಇದ್ದೀನಿ ಗುರುಗಳು. ಸೊ ಇಂಥ ಒಂದು ಪರಿಸ್ಥಿತಿಗೆ ತಲುಪಿರೋವಂಥವ್ರಿಗೆ ಏನಾದರೂ ಸರಳವಾಗಿರುವಂಥ ಒಂದು ರೆಮಿಡಿಯನ್ನು ತಿಳಿಸ್ಕೊಡ್ಬೋದಾ? ಲೈಫೇ ಬೇಡಪ್ಪ, ಏನಾದರೂ ಒಂದು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅನ್ನೋ ಒಂದು ಪರಿಸ್ಥಿತಿಗೆ ತಲುಪಿರ್ತಾರೆ. ಅದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು. ಸೊ ಅಂಥವ್ರಿಗೆ ದಯವಿಟ್ಟು ಇವತ್ತು ನಾವು ಒಂದು ರೆಮಿಡಿ ತಿಳಿಸ್ಕೊಡಿ. ಸಾಕಷ್ಟು ಜನ ಶೇರ್ ಮಾಡ್ಕೊಂಡಿರೋಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳಿದ್ದು ನನ್ನ ಹತ್ರ ಆರೋಗ್ಯ ಸರಿ ಇಲ್ಲದೆ ಇರೋರು ಒಬ್ಬರು ಬಂದಿದ್ದರು. ಪಾಪ, ಇಲ್ಲ ಸ್ವಾಮೀಜಿ, ನನಗೆ ಈ ಆರೋಗ್ಯ ಇಷ್ಟು ಕಾಟ ಕೊಡ್ತಾ ಇದೆ, ನಾನು ಬದುಕಬಾರ್ದು ಅಂತ ಅನ್ನಿಸ್ತಾ ಇದೆ ಸ್ವಾಮೀಜಿ. ನನಗೆ ಒಂದೋದ್ಮೇಲೆ ಒಂದು ಬರ್ತಾನೆ ಇದೆ, ನನಗೆ ಯಾರೂ ಕೂಡ ಅಷ್ಟು ಸಪೋರ್ಟ್ ಇಲ್ಲ, ಹೀಗೆಲ್ಲ ಹೇಳ್ಕೊಂಡಾಗ ಬಹುಶಃ ಅವರ ಸ್ಥಿತಿ ತಲುಪಿಬಿಟ್ಟಿದ್ದಾರೆ. ಇನ್ನು ಅದಕ್ಕೆ ಕೊನೆಯದಾಗಿರ್ತಕ್ಕಂಥದ್ದು ಪರಿಹಾರ ಒಂದು ಪವಾಡವಾಗಿ ನಡೆದು ಆಚೆ ಬರತಕ್ಕಂತಹದ್ದನ್ನೇ ಮಾಡಬೇಕು. ನಾನು ಅದನ್ನು ಸೂಚಿಸಿರ್ತೀನಿ, ಅದೆಲ್ಲ ಒಂದು ಕಡೆ. ಆದರೆ ಇವತ್ತಿನ ಆಹಾರದ ಪದ್ಧತಿ ಅಷ್ಟು ಕರೆಕ್ಟಾಗಿಲ್ಲ. ಧಾವಂತ ಸ್ಥಿತಿ, ಬೇಗ ಮುಗಿದೋಗ್ಬೇಕು, ನಮಗೆ ತುಂಬ ಬೇಗ ಆಗೋದ್ರಿಂದ ಅದಕ್ಕೆ ನಮಗೆ ಒಂದೊಂದು ಲೈನಲ್ಲೇ ಮಾತಾಡಬೇಕಾದ್ರೆ ನಾವು ಈ 5 ವಿಷಯಗಳನ್ನು ಪಕ್ಕಕ್ಕೆ ಇಡಬೇಕಂತೆ. ಯಾವ 5 ವಿಷಯಗಳು ಅಂತಂದರೆ, ದಿನೇ ಈಗ ನೋಡಿ, ಶುಗರ್ ಅಂತಂದರೆ ಅನ್ನ ತಿನ್ನಬೇಡ ಅಂತ ಹೇಳ್ತಾನೆ ಡಾಕ್ಟ್ರು. ಹೌದು ಅಲ್ವಾ? ನಮ್ಗೆ ಯಾವುದೋ ಒಂದು ಕಫ ಅದು ಇದು ಅಂತಂದ್ರೆ ಹಾಲು ಕುಡಿಬೇಡ ಅಂತ ಹೇಳ್ತಾನೆ ಡಾಕ್ಟ್ರು. ಹೀಗೆ ಇನ್ನು ಸಕ್ಕರೆ ಅಂತೂ ಬಳಸೋ ಹಾಗಿಲ್ಲ, ಈಗೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಅಕ್ಕಿ, ಹಾಲು, ಉಪ್ಪು, ಸಕ್ಕರೆ, ಮೈದಾ, ಈ 5 ಬಿಳಿಯ ವರ್ಣಗಳನ್ನು ಪಕ್ಕಕ್ಕಿಡು ಪೂರ್ಣವಾಗಿ. ಆಗದಿದ್ದರೆ ಬಹುಶಃ ಎಷ್ಟು ಸಾಧ್ಯವೋ ಎಷ್ಟು ಕಡಿಮೆ ಬಳಸು. ಅಷ್ಟು ಕಡಿಮೆ ಬಳಸ್ತಾ ಬಂದರೆ ಆರೋಗ್ಯದಲ್ಲಿ ದಿನೇ ಅಭಿವೃದ್ಧಿ ಆಗ್ತಾ ಇರುತ್ತೆ. ಇದನ್ನು ನೀವು ಸಾಧ್ಯವಾದಷ್ಟು 5 ಪದಾರ್ಥಗಳನ್ನು ಯಾರಿಗಾದರೂ ದಾನ ಮಾಡು ಅಂದರೆ ಅವ್ರಿಗೆ ಬರಲಿ ಅಂತನಾ ಅದರ ಅರ್ಥ. ಹಾಗೆ ಏನು ಹೇಳ್ತಾರೆ ಅಂತಂದರೆ, ಈ 5 ಕೂಡ ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿ ತಗೋಬೇಕಂತೆ. ಎಲ್ಲವೂ ಒಂದೇ ಕ್ವಾಂಟಿಟಿ. ಒಂದು ಹಿಡಿ ಉಪ್ಪು, ಒಂದು ಹಿಡಿ ಮೈದಾ, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಒಂದು ಅರ್ಧ ಲೀಟ್ರಷ್ಟು ಹಾಲು. ಹೀಗೆ ಹಾಕಿ, ಹಾಲು ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು, ಮರಸಿಬಿಟ್ಟು ಪೂರ್ಣವಾಗಿ. ಎಲ್ಲಿ ಇದನ್ನು ಹಿಡಿಬೇಕು ಅಂತಂದರೆ, ಈ ಅಶೋಕ ವೃಕ್ಷ ಕೇಳಿದ್ದೀರಾ? ಅಶೋಕ ವೃಕ್ಷದ ಕೆಳಗಡೆ ನಮಗಿರ್ತಕ್ಕಂಥ ಶೋಕಗಳನ್ನು ನಿವಾರಣೆ ಮಾಡ್ತಕ್ಕಂತಹ ವೃಕ್ಷದ ಬುಡದಲ್ಲಿ ಇದನ್ನು ಇಟ್ಟು ಬಾ ಅಂತ ಹೇಳ್ತಾನೆ. ಈ ಪದಾರ್ಥಗಳನ್ನು ಇಟ್ಟು ಬರ್ತಕ್ಕಂತಹದ್ದನ್ನು ನಿನ್ನ ಬದುಕಿನಲ್ಲಿ ಬರ್ತಕ್ಕಂತಹದ್ದು ನಿವಾರಣೆ ಆಗ್ತಕ್ಕಂಥದ್ದು. ಇನ್ನು ಅಮೃತಕ್ಕೆ ಸಮಾನ ಅಂತ ನಾವೇನಾದರೂ ಹೇಳ್ತೀವಿ ಅಂತಂದರೆ ಹಾಗೂ ಹೀಗೂ ಅಂತ ಮಾತಾಡ್ತಕ್ಕಂಥದ್ದು. ಮನೆಯಲ್ಲಿ ಕೆಲವು ಪದಾರ್ಥಗಳು ಘೃತ ಅಂದರೆ ಅದು ಎಲ್ಲವನ್ನು ಕೂಡ ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯ ಕೊಡ್ತಕ್ಕಂಥದ್ದು. ತುಪ್ಪವನ್ನು ನೀನು ಬಳಸು ಅಂತ, ಆ ತುಪ್ಪದಲ್ಲಿ ಪರವಾಸುದೇವನನ್ನು ಆವಾಹನೆ ಮಾಡು ಅಂತ. ಓಂ ಭೂಹು ಭುವಃ ಸುವಃ ಭುರ್ವಸ್ವ ಪರವಾಸುದೇವಂ ಆವಾಹಯಾಮಿ ಅಂತೇಳಿ ವಾಸುದೇವನನ್ನು ಆವಾಹನೆ ಮಾಡಬೇಕು, ಕೃಷ್ಣನನ್ನು ಆವಾಹನೆ ಮಾಡಬೇಕು. ಕೃಷ್ಣನಿಗೆ ತೃಪ್ತಿಯಾಗಿ ನೈವೇದ್ಯ ಮಾಡಿ ಪ್ರತಿನಿತ್ಯ 1 ಸ್ಪೂನ್ ನಿಮ್ಮ ಅಡುಗೆಯಲ್ಲಿ ಬಿದ್ದೇ ಬೀಳಬೇಕು ನೀವು ಊಟ ಮಾಡೋದ್ರಲ್ಲಿ. ತುಪ್ಪವನ್ನು ಯಾವುದೇ ತರಹದ ಜಾಡ್ಯಾಪಗಳಿದ್ರೂ ಕೂಡ ತೊಳೆದಾಕತ್ತೆ. ಇನ್ನು ಹಣಕಾಸಿನ ವಿಚಾರದಂತ ಬಂದಾಗ ಅದಕ್ಕೆ ನಾನಾ ರೀತಿಯ ಮಾರ್ಗಗಳುಂಟು. ಅಂತಹ ಮಾರ್ಗಗಳಲ್ಲಿ ಇಲ್ಲಿ ಹೇಗೆ ನಾವು ಪಠಿಸ್ತಕ್ಕಂಥದ್ದಂದರೆ, ನೀವು ಕೃಷ್ಣನನ್ನು ಪಠಿಸಾಯಿತು, ಮಹಾಲಕ್ಷ್ಮಿಯನ್ನು ಪಠಿಸಾಯಿತು, ಕುಬೇರನನ್ನು ಪಠಿಸಾಯಿತು, ಎಲ್ಲರನ್ನೂ ಪಠಿಸಾಯಿತು. ಇನ್ನೇನು ಮಾಡಬೇಕು ಅಂತಂದರೆ, ನಮಗೇನು ದಿಕ್ಕು ತೋಚ್ತಾ ಇಲ್ಲ. ಹಾಗಾಗಿ ಓಂ ಶ್ರೀ ಆಕಾಶರಾಜಾಯ ನಮಃ. ಆಕಾಶರಾಜನ ಮಗಳು, ಸಮುದ್ರರಾಜನ ಮಗಳು ಮಹಾಲಕ್ಷ್ಮಿ. ತಂದೆ ಹೇಳಿದರೆ ಮಗಳು ಕೇಳ್ತಾಳಂತೆ. ಹಾಗೆ ನೀವು ಮೇಘಗಳನ್ನು ನೋಡಿಕೊಳ್ತಾ ರಾತ್ರಿ ಸಂದರ್ಭದಲ್ಲಿ
ಆಕಾಶರಾಜನ ಕುರಿತು ನೀವು ಧ್ಯಾನ ಮಾಡತಕ್ಕಂತಹದ್ದು, ಆಕಾಶರಾಜನ ಮಂತ್ರವನ್ನು ಹೇಳ್ತಕ್ಕಂಥದ್ರಿಂದ ಶೀಘ್ರವಾಗಿ ಆರ್ಥಿಕ ಅಭಿವೃದ್ಧಿಯಿಂದಲೂ ಕೂಡ ಹೊರಗೆ ಬರ್ತೀರಿ. ಆದರೆ ಹೀಗೆ ಮಾಡೋ ಸಂದರ್ಭ ಒಂದು ಸಲ ಸಮುದ್ರ ಸ್ನಾನ ಮಾಡು ಅಂತ ಹೇಳುತ್ತೆ. ನಿಮಗೆ ಸಾಧ್ಯವಾದರೆ ಯಾವತ್ತಾದರೂ ಒಂದು ದಿನ, ವರ್ಷದಲ್ಲಿ ಒಂದು ದಿನ ಆ ಸ್ನಾನ ಮಾಡಿ ಬಂದಾಗ ನಿಮಗೆ ಅಂಥ ವಿಷಮ ಸ್ಥಿತಿಗಳಿಂದ ಹೊರಗೆ ಬರ್ತೀರಿ. ಇನ್ನು ಇವುಗಳು ಏನು ಯೂಸ್ ಮಾಡ್ತಾ ಇದ್ದೀರಿ ಈ ಪದಾರ್ಥಗಳನ್ನು ಕಡಿಮೆ ಮಾಡ್ತಾ ಬರ್ತಕ್ಕಂತಹದ್ರಿಂದ ಕೂಡ ಆರೋಗ್ಯಾಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಲೈಫೇ ಬೇಡ ಅನ್ನೋ ಹಂತಕ್ಕೆ ಹೋಗಿರೋವರೆಗೂ ಕೂಡ ಒಂದು ರೆಮಿಡಿಯನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿತ್ತು ನೀವು ತಿಳಿಸಿದಂತಹ ಮಾಹಿತಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ಲೈಫ್ ಬೇಜಾರಾಗ್ಬಿಟ್ಟಿದೆ, ಬೇಡವೇ ಬೇಡ ಜೀವನ ಅಂತ ಅನಿಸ್ಬಿಟ್ಟಿರುತ್ತೆ. ಸಾಕಷ್ಟು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ತೊಂದರೆಗಳಾಗಿರಬಹುದು. ಸೊ ಇಬ್ಬರೂ ಕೂಡ ಮಾಡ್ಕೊಳ್ಳುವಂಥ ಒಂದು ಉತ್ತಮವಾಗಿರುವಂಥ ರೆಮಿಡಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.